ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಗುಲ್ಕನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಶುಗರ್ ಇದರಲ್ಲಿ ಹಾಕಿಲ್ಲ, ನಾವು ಬೆಲ್ಲ ಹಾಕಿ ಮಾಡಿರೋಂಥದ್ದು. ನೋಡಿ ಎಷ್ಟು ಜ್ಯೂಸಿಯಾಗಿ ಗುಲ್ಕನ್ನು ತುಂಬ ಚೆನ್ನಾಗಿ ಬಂದಿದೆ. ನಾನು ಇವತ್ತು 2 ಥರದ್ದು ಗುಲ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರೋಣ. ಇವು ಗುಲಾಬಿ ಹೂವು. ಇದಕ್ಕೆ ಪನ್ನೀರ್ ಹೂವು ಅಂತಾರೆ. ಇದು ತುಂಬ ಪರಿಮಳ ಇರ್ತದೆ. ಇದನ್ನು ನಾನು ಅರ್ಧ kg ತೊಗೊಂಡು ಬಂದಿದ್ದೀನಿ. ಇವನ್ನ ನಾವು ಈ ಥರ ಎಲ್ಲ ದಳನ ತೆಗೆದು ಇಟ್ಕೋಬೇಕು. ಬರೀ ಅಷ್ಟೇ ದಳ ಅಷ್ಟೇ ತಗೋಬೇಕು. ಇದನ್ನು ಈ ಥರ ತೆಗೆದು ಇಟ್ಕೋಬೇಕು ನೋಡಿರಿ. ಇದು ತೆಗೆದು ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಒಂದು 2 ಸಲ ತೊಳ್ಕೋಬೇಕು. ಯಾಕಂದರೆ ಅದ್ರ ಮೇಲೆ ಕೆಮಿಕಲ್ಲು ಇರುತ್ತೆ. ಮತ್ತು ಆಮೇಲೆ ಇದರೊಳಗೆ ಸಣ್ಣ ಸಣ್ಣ ಬೀಜ ಹೂ ತೆಗಿಬೇಕಾದ್ರೆ ಬಂದಿರ್ತದೆ, ಅದನ್ನು ಹೋಗ್ಬಿಡ್ತದೆ. ಇದು ಕಾಣಿಸ್ತಾ ಇದೆ ನೋಡಿರಿ, ಈ ಥರದ್ದು ಬೀಜ ಇರ್ತಾವಲ್ಲ ಅವನು ತೆಗೆದುಬಿಡಬೇಕು. ಒಂದು 2 ಸಲ ವಾಶ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಜಾಲಿನಲ್ಲಿ ಹಾಕಿ ನೀರು ಇಡಬೇಕು. ಅದನ್ನು ಇಟ್ಬಿಟ್ಟು ಇದನ್ನು ಒಂದು ಪಟ್ಟೆ ಮೇಲೆ ಆಮೇಲೆ ಗಾಳಿಗೆ ಒಣಗಿಸ್ಬೇಕು. ನೆರಳಿನಲ್ಲಿ ಗಾಳಿಗೆ ಒಣಗಿಸ್ಬೇಕು, ಬಿಸಿಲಿನಲ್ಲಿ ಒಣಗಿಸ್ಬೇಡ್ರಿ. ಈ ಥರ ಇದನ್ನು ನೆರಳಿನಲ್ಲಿ ಒಣಗಿಸ್ಬೇಕು ನೋಡಿರಿ. ಇದನ್ನು ಹಸಿ ಇರಬಾರ್ದು, ಆ ಥರ ನೋಡ್ಕೊಳ್ಳಿ. ಅದನ್ನು ಈ ಥರ ರೆಡಿಯಾಗಿದೆ ನೋಡಿದು ಗುಲಾಬಿ ದಳ ಎಲ್ಲ. ನೀರು ಒಂಚೂರು ಹಸಿ ಇಲ್ಲ ಇದಕ್ಕೆ. ಇದನ್ನು ತೊಗೊಂಡ್ಬಂದು ನಾವು ಒಂದು ಸಣ್ಣದೊಂದು ಕತ್ತರಿ ತೊಗೊಂಡು ಸಣ್ಣಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಈ ಥರ ಸಣ್ಣಗೆ ಮಾಡ್ಕೋಬೇಕು. ಸಣ್ಣಗೆ ಮಾಡೋದ್ರಿಂದ ಬೆಲ್ಲ ಅದೆಲ್ಲ ಹೊಂದ್ಕೊತದೆ. ಅದಕ್ಕೋಸ್ಕರನೇ ಈಗ ಬೆಲ್ಲನೂ ಅಷ್ಟೇ ಸಣ್ಣ ಪುಡಿ ಮಾಡಿ ಇಟ್ಕೋಬೇಕು. ಈಗ ಬೆಲ್ಲನೂ ರೆಡಿ ಇದೆ. ಇದು ಹೂವನ್ನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ವಿ. ಒಂದು ಗಾಜಿನ ಬಾಟ್ಲಿನ ತೊಗೊಂಡು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೋಬೇಕು. ಒಣಗಿಸಿಟ್ಕೊಂಡು ನಾವು ಇದನ್ನು ಫಸ್ಟು ಒಂದು ಸ್ವಲ್ಪ ಗುಲಾಬಿ ದಳ ಹಾಕಬೇಕು. ಆಮೇಲೆ ಮತ್ತು ಬೆಲ್ಲ, ಮತ್ತು ಗುಲಾಬಿ ದಳ ಮತ್ತು ಗುಲಾಬಿ ದಳ ಬೆಲ್ಲ ಇದೇ ಥರನೇ ನಮ್ದು ಎಷ್ಟು ನಾವು ಹೂವು ತೊಗೊಂಡಿರ್ತೀವಿ ಅದಿಷ್ಟು ಅದು ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಫುಲ್ಲು ಮಾಡಿ ಇಟ್ಕೋಬೇಕು. ಅದನ್ನು ಆಮೇಲೆ ನಾವು ಈ ಥರ ಎಲ್ಲ ಫುಲ್ ಮಾಡ್ಕೋಬೇಕು ನೋಡಿರಿ. ಇದನ್ನು ಫುಲ್ ಮಾಡಿಕೊಂಡು ಅದಕ್ಕೆ ಒಂದು ಗಾಜಿನ ಬಾಟ್ಲಿಗೆ ಮೇಲೆ ಒಂದು ಬಟ್ಟೆ ಮುಚ್ಚಿಬಿಟ್ಟು ಬಿಸಿಲಿಗೆ ಒಂದು ವಾರ ತನಕ ಇಡಬೇಕು. ತೊಗೊಂಬರಬೇಕು, ಕೈ ಆಡಬೇಕು ಮತ್ತು ಬಿಸಿಲಿಗೆ ಇಡಬೇಕು. ಈ ಥರ ನೋಡಿ ಕಲರು ಎಷ್ಟು ಚೇಂಜ್ ಆಗಿದೆ, ಮತ್ತು ಈ ಥರನೇ ಕಲರು ಚೇಂಜ್ ಆಗುತ್ತೆ, ಮತ್ತು ಜ್ಯೂಸಿ ಥರ ಆಗುತ್ತೆ ನೋಡಿರಿ. ಎಷ್ಟು ಚೆನ್ನಾಗಾಗಿದೆ ನೋಡ್ರಿ. ಅದು ಜ್ಯೂಸಿ ಥರ ಆಗಿದೆ ನೋಡ್ರಿ. ಇದು ಫಸ್ಟು ಒಂದು ಅರ್ಧ kg ಮಾಡಿದ್ವಿ ನಾವು. ಆಮೇಲೆ ಮತ್ತೆ ಇದು ಒಂದು ಅರ್ಧ kgದು ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದು ಒಂದು ಅರ್ಧ kgದು. ಈಗ ನಾನು ಇದರಲ್ಲಿ ಒಂದು ಸ್ವಲ್ಪ ಪಕ್ಕಕ್ಕೆ ಒಂದು ಡಬ್ಬಿನಲ್ಲಿ ತೆಗೆದುಬಿಟ್ಟು ಒಂದು ಸ್ವಲ್ಪ ತೆಗೆದಿದ್ದೀನಿ. ಈಗ 2ನೇ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ನೀವು ಬೇಕು ಅಂದರೆ ಅದಕ್ಕೆ ಫುಲ್ ಹಾಕ್ಕೋಬೋದು. ನಾನು ಸ್ವಲ್ಪ ಸಪ್ರೇಟ್ ಮಾಡ್ತಾಯಿದ್ದೀನಿ ತೋರಿಸೋ ಸಲುವಾಗಿ. ಈಗ ಇದಕ್ಕೆ ಒಂದು ಸ್ವಲ್ಪ ಬಡೆ ಸೋಪು ಮತ್ತು ಜೇನುತುಪ್ಪ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇದು ಬೇಕು ಅಂತಂದರೆ ಇದು ಪಪ್ರಮೆಂಟ್ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡು ನಾನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಮುಖವಾಸು ಮತ್ತು ಪಾನ್ದು ವಿಡಿಯೋನ ಹಾಕಿದ್ದೀನಿ ನೋಡಿ. ಗುಲ್ಕನ್ ಹಾಕಿ ಮಾಡೋದು ಹೇಗೆ ಅಂತಂದೇಳಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿರಿ. ಶುಗರ್ ಏನಿಲ್ಲ, ಬೆಲ್ಲನೇ ಹಾಕಿ ಮಾಡಿರೋದು. ಬೇಕು ಅಂತಂದರೆ 2 ಮಾಡ್ಕೋಬೋದು, ಬೇಡ ಅಂದರೆ ಒಂದೇ ಥರನೂ ಮಾಡಿಕೊಂಡು ಇಟ್ಕೋಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.